ಬೆಂಗಳೂರಿನಲ್ಲೂ ಮೈಕ್ರೋ ಫೈನಾನ್ಸ್ ಕಿರುಕುಳ ಹಿನ್ನೆಲೆ ಜಿಲ್ಲಾಧಿಕಾರಿ ನೇತೃತ್ವದಲ್ಲಿ ಮಹತ್ವದ ಸಭೆ ನಡೆಸಲಾಗಿದೆ. ಈ ಸಭೆಯಲ್ಲಿ ಪ್ರಮುಖವಾಗಿ 12 ಫೈನಾನ್ಸ್ ಕಂಪನಿಗಳ ಪ್ರತಿನಿಧಿಗಳು ಭಾಗಿಯಾಗಿದ್ದರು. ಬೆಂಗಳೂರು ಡಿಸಿ ಜಗದೀಶ್ ನೇತೃತ್ವದಲ್ಲಿ ಗ್ರಾಮಾಂತರ ಎಸ್ಪಿ ಬಾಬಾ, OA ಪ್ರಶಾಂತ್, ಜಿಲ್ಲೆಯ ಎಲ್ಲ ತಹಶೀಲ್ದಾರ್ಗಳು ಭಾಗಿಯಾಗಿದ್ದರು. ಸಭೆಯಲ್ಲಿ RBI ರೂಲ್ಸ್ ಪಾಲನೆಯನ್ನ ಮಾಡುವಂತೆ ಖಡಕ್ ಆದಂತ ಸೂಚನೆಯನ್ನು ಕೊಡಲಾಗಿದೆ. ಮೈಕ್ರೋ ಫೈನಾನ್ಸ್ ಕಂಪನಿಗಳಿಗೆ ಬೆಂಗಳೂರು ಡಿಸಿಯಿಂದ ಒಂದು ಸುತ್ತೋಲೆಯನ್ನು ಕೂಡ ಹೊರಡಿಸಲಾಗಿದೆ. ಸೊ ರಾಜ್ಯದಾದ್ಯಂತ ಇದೊಂದು ಸಮಸ್ಯೆ ಇದಕ್ಕೆ ತಲೆದೂರಿರೋದು. ಅನೇಕರು ಆತ್ಮಹತ್ಯೆಯನ್ನ ಮಾಡ್ಕೊಳ್ತಾ ಇದ್ದಾರೆ, ಆ ಹಾದಿಯಲ್ಲಿ ಇದ್ದಾರೆ. ಸೊ ಹೀಗಿರ್ಬೇಕಾದ್ರೆ ಸರ್ಕಾರ ಕೂಡ ಒಂದಷ್ಟು ಕ್ರಮದ ಚಿಂತನೆಯನ್ನು ನಡೆಸ್ತಾ ಇದೆ. ಇದರ ಬೆನ್ನಲ್ಲೇ ಆ ಜಿಲ್ಲೆಯ ಡಿಸಿಗಳು ಎಚ್ಚೆತ್ತುಕೊಂಡಿದ್ದಾರೆ. ಎಲ್ಲ ಮೈಕ್ರೋ ಫೈನಾನ್ಸ್ ಕಂಪನಿಯವರು ಯಾರ್ಯಾರಿದ್ದಾರೆ ಪ್ರಮುಖರು ಅವ್ರನ್ನೆಲ್ಲರನ್ನು ಕರೆಸಿ ಒಂದಷ್ಟು ಸೂಚನೆಗಳನ್ನು ಕೊಟ್ಟಿದ್ದಾರೆ, ಸುತ್ತೋಲೆಯನ್ನು ಹೊರಡಿಸಿದ್ದಾರೆ. ಏನಿದೆ ಸುತ್ತೋಲೆಯಲ್ಲಿ? ಮರುಪಾವತಿ ಮಾಡೋಕೆ ಆಗದವರಿಗೆ ಸಾಲವನ್ನು ನೀಡಬೇಡಿ. ಗೊತ್ತಾಗುತ್ತಲ್ವ ಅವ್ರಿಗೆ ಮರುಪಾವತಿ ಮಾಡೋಕ್ಕಾಗತ್ತಾ, ಅವ್ರ ಇನ್ಕಮ್ ಏನಿದೆ ಅದೆಲ್ಲವೂ ಕೂಡ ಅಂಥವರಿಗೆ ಆಗತ್ತೆ ಅಂದರೆ ಸಾಲ ಕೊಡಿ, ಇಲ್ಲಾಂದರೆ ಕೊಡಬೇಡಿ. ಸಾಲಕ್ಕೆ ಸಂಬಂಧಿಸಿದ ಯಾವುದೇ ಶುಲ್ಕಗಳನ್ನು ಮರೆ ಮಾಡಬೇಡಿ. ಗ್ರಾಹಕರ ಒಪ್ಪಿಗೆ ಇಲ್ಲದೆ ಬಲವಂತವಾಗಿ ಕ್ರೆಡಿಟ್ ಅಲ್ಲದ ಉತ್ಪನ್ನಗಳನ್ನು ನೀಡಬೇಡಿ. ಬೆದರಿಕೆ ಅಥವಾ ನಿಂದನೀಯ ಭಾಷೆಯನ್ನು ಬಳಸಬೇಡಿ. ಬೆಳಗ್ಗೆ 9 ಗಂಟೆಯ ಮೊದಲು ಸಂಜೆ 6 ಗಂಟೆಯ ನಂತರ ಸಾಲಗಾರರಿಗೆ ನಿರಂತರವಾಗಿ ಕರೆಯನ್ನು ಮಾಡೋಕ್ಕೆ ಹೋಗಬೇಡಿ. ಸಂಬಂಧಿಕರು, ಸ್ನೇಹಿತರು ಅಥವಾ ಸಾಲಗಾರನ ಸಹೋದ್ಯೋಗಿಗಳಿಗೆ ಕಿರುಕುಳ ಕೊಡಬೇಡಿ. ಸಾಲಗಾರರ ಹೆಸರನ್ನು ಪ್ರಕಟಿಸಬೇಡಿ. ಸಾಲಗಾರ ಅಥವಾ ಸಾಲಗಾರನ ಕುಟುಂಬ, ಆಸ್ತಿಗಳು, ಪ್ರತಿಷ್ಠೆ ಹಾನಿ ಮಾಡಬೇಡಿ. ಹಿಂಸೆ ಅಥವಾ ಇತರ ರೀತಿಯ ವಿಧಾನಗಳನ್ನು ಬಳಸಬೇಡಿ ಅಥವಾ ಬೆದರಿಕೆ ಹಾಕಬೇಡಿ. ಸಾಲದ ವ್ಯಾಪ್ತಿ ಅಥವಾ ಮರುಪಾವತಿ ಬಗ್ಗೆ ಸಾಲಗಾರರನ್ನ ದಾರಿ ತಪ್ಪಿಸಬೇಡಿ ಅಂತ ಇಷ್ಟು ಸುತ್ತೋಲೆಯನ್ನು ಹೊರಡಿಸಲಾಗಿದೆ. ಬೆಂಗಳೂರಿನಲ್ಲಿ ಇವತ್ತು ಸಭೆಯನ್ನು ನಡೆಸಲಾಗಿದೆ. ಸುಮಾರು 12 ಫೈನಾನ್ಸ್ ಕಂಪನಿಗಳ ಪ್ರತಿನಿಧಿಗಳು ಇದರಲ್ಲಿ ಭಾಗಿಯಾಗಿದ್ದಾರೆ. ಬೆಂಗಳೂರಿನಲ್ಲಿ DC ಅವರ ಸಮ್ಮುಖದಲ್ಲಿ ಒಂದು ಸಭೆಯನ್ನು ನಡೆಸಿರೋದು. ಒಂದಷ್ಟು ಸುತ್ತೋಲೆಯನ್ನು ಹೊರಡಿಸಲಾಗಿದೆ. ಬೆಳಗ್ಗೆ 8 ಗಂಟೆಗಿಂತ ಮುಂಚೆ ಮನೆ ಹತ್ರ ಹೋಗೋದು, ಬಾಗಿಲು ತಟ್ಟೋದು, ಸಂಜೆ 6 ಗಂಟೆ ಮೇಲೆ ಹೋಗೋದು, ಕಿರಿಕಿರಿ ಮಾಡೋದು, ಫೋನ್ ಮಾಡೋದು, ಚಿತ್ರಹಿಂಸೆ ಕೊಡೋದು, ಇದನ್ನು ಯಾವುದನ್ನು ಮಾಡಬೇಡಿ. ಜೊತೆಗೆ ಸಾಲ ತೆಗೆದುಕೊಂಡವ್ರನ್ನ ಬಿಟ್ಟು ಅವ್ರ ಅಕ್ಕಪಕ್ಕ ಮನೆಯವರು, ಅವ್ರ ಫ್ಯಾಮಿಲಿಯವರಿಗೆಲ್ಲ ಕಾಲ್ ಮಾಡಿ ಸಾಲ ತಗೊಂಡಿದ್ದಾರೆ ಅಂತ ಹಿಂಸೆ ಕೊಡೋದು ಮತ್ತು ಸಾಲಗಾರರ ಹೆಸರನ್ನು ಅನೌನ್ಸ್ ಮಾಡೋದು, ಇದ್ಯಾವುದನ್ನು ಮಾಡಬೇಡಿ. ಮಾನಸಿಕವಾಗಿ ಅವರಿಗೆಲ್ಲ ಕಿರುಕುಳ ಆಗತ್ತೆ. ಜೊತೆಗೆ ಸಾಲ ಕೊಡೋದು, ಸಾಲ ಮರುಪಾವತಿ ಮಾಡೋದು ಇದೆಲ್ಲವೂ ಟ್ರಾನ್ಸ್ಪರೆಂಟ್ ಆಗಿರಲಿ, ಯಾವುದನ್ನು ಮುಚ್ಚಿಡೋಕ್ಕೆ ಹೋಗಬೇಡಿ ಅನ್ನುವಂಥದ್ದು. ಅದರ ಜೊತೆಗೆ ಅವರ ಇನ್ಕಮ್ ಆಫ್ ಸೋರ್ಸ್ ಏನಿದೆ, ಓಕೆ ಅವ್ರಿಗೆ ಸಾಲ ತೀರ್ಸೋಕ್ಕಾಗತ್ತಾ, ಅವರು ದುಡಿತಾ ಇದ್ದಾರಾ, ಅವ್ರ ಸಂಬಳ ಎಷ್ಟಿದೆ, ನಾವು ಒಂದು 3 ಲಕ್ಷ ಕೊಟ್ಟರೆ ಅವ್ರಿಗೆ ತೀರ್ಸೋಕ್ಕಾಗಲ್ವಾ, ಇದೆಲ್ಲವನ್ನ ಲೆಕ್ಕಾಚಾರ ಹಾಕೊಂಡು ಸಾಲ ಕೊಡಿ. ಯಾಕಂದರೆ ಬಹುತೇಕ ಮಂದಿ ಅವ್ರಿಗೆ ಏನು ಕೆಲಸ ಮಾಡ್ತಾ ಇದ್ದಾರೆ, ಅವ್ರ ಕೈ ಸಾಲ ತೀರ್ಸೋಕ್ಕಾಗತ್ತಾ, ಅವ್ರು ಸ್ವತಂತ್ರವಾಗಿ ದುಡಿತಾ ಇದ್ದಾರೆ, ಇದ್ಯಾವುದನ್ನು ನೋಡ್ದೇನೆ ಈ ಆನ್ಲೈನ್ ಆ್ಯಪ್ಗಳದ್ದು ಕೂಡ ಇದೇ ಹಣೆ ಬರ. ಸೊ ಸಾಲ ಕೊಡೋದು, ಆ ನಂತರ ಸಾಲ ವಾಪಸ್ ಕೊಡಿ ಅಂತ 1 to ಡಬಲ್ ಬಡ್ಡಿ ಹಾಕಿ ಸಾಲವನ್ನು ತೀರಿಸ್ಕೊಳ್ಳೋ ಕೆಲಸ ಮಾಡೋದು. ಕೆಲವರು ಗಟ್ಟಿ ಇದ್ದವರು ಮನೇಲಿ ಸಾಲ ಗೀಲ ಮಾಡಿಕೊಂಡು ಆಸ್ತಿ ಗೀಸ್ತಿ ಮಾರ್ಕೊಂಡು ತಂದೆ ತಾಯಿಗೆ ರೋದನೆ ಕೊಟ್ಕೊಂಡು ಸಾಲ ತೀರಿಸ್ಕೊಳ್ತಾರೆ. ಆದರೆ ಕೆಲವರು ಮಾನಸಿಕವಾಗಿ ಕುಗ್ಗಿ ಹೋದವರು ಬೇರೆ ಹಾದಿಯನ್ನು ಹಿಡಿತಾರೆ, ಆತ್ಮಹತ್ಯೆಗೆ ಹಾದಿಯನ್ನು ಹಿಡಿತಾರೆ. ಸೊ ಈ ಥರದ ಆಗಬಾರದು ಅನ್ನುವಂಥ ಕಾರಣಕ್ಕೆ ಇದೀಗ ಸುತ್ತೋಲೆಯನ್ನು ಹೊರಡಿಸಲಾಗಿದೆ. ಮೈಕ್ರೋ ಫೈನಾನ್ಸ್ದು ಕೂಡ ಇದೇ ಕಾಟ ಇತ್ತು. ಮನೆ ಹತ್ರ ಹೋಗೋದು, ಕಿರಿಕ್ ಮಾಡೋದು, ಜಗಳ ಮಾಡೋದು, ಅವಾಚ್ಯ ಶಬ್ದಗಳಿಂದ ನಿಂದಿಸೋದು, ಮನೆಯಲ್ಲಿ ವಯಸ್ಸಾದವರು, ವಿಶೇಷಚೇತನರು, ಗರ್ಭಿಣಿಯರು, ಚಿಕ್ಕ ಮಗು, ಹೆಣ್ಣು ಮಕ್ಕಳು ಈ ಥರ ಎಲ್ಲ ಇದ್ದಾರೆ, ಯಾವುದನ್ನೂ ಕೂಡ ಗಮನಿಸದೆ ಪದೇ ಹೋಗಿ ಟಾರ್ಚರ್ ಮಾಡೋದು, ಈ ಥರದ್ದೆಲ್ಲ ಮಾಡ್ತಾ ಇದ್ರು. ಸೊ ಈ ಕಾರಣಕ್ಕಾಗಿಯೇ ಕೆಲವರು ಮಾನ ಮರ್ಯಾದೆಗೆ ಅಂಜಿ ಊರು ಬಿಟ್ಟಿದ್ದು ಇದೆ, ಜೊತೆಗೆ ಈ ಜೀವನಕ್ಕೆ ಗುಡ್ ಬೈ ಹೇಳಿದ್ದು ಕೂಡ ಇದೆ. ಸೊ ಆ ಥರದ ಘಟನೆಗಳು ಆಗಬಾರದು ಅನ್ನುವಂಥ ನಿಟ್ಟಿನಲ್ಲಿಗೆ RBI ಒಂದಷ್ಟು ರೂಲ್ಸ್ಗಳಿದೆ, ಆ ರೂಲ್ಸ್ನ ಪಾಲನೆಯನ್ನು ಮಾಡಿ ಅಂತ ಖಡಕ್ ಸೂಚನೆಯನ್ನು ಕೊಡಲಾಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಗಣೇಶ್. ಫೈನಲಿ ಜಿಲ್ಲಾಡಳಿತಗಳಿಗೆ ಎಚ್ಚೆತ್ತುಕೊಳ್ತಾ ಇದೆ. ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಈ ಥರದೊಂದು ಮೀಟಿಂಗ್ ಮಾಡಲಾಗ್ತಾ ಇದೆ. ಇವತ್ತು ಬೆಂಗಳೂರಿನಲ್ಲೂ ಕೂಡ ಆ ಥರದೊಂದು ಮೀಟಿಂಗ್ ಆಗಿರೋದು. ಏನೆಲ್ಲ ಗೈಡ್ಲೈನ್ಸ್ ಕೊಡಲಾಗಿದೆ, ಏನೆಲ್ಲ ಸಂದೇಶ ಕೊಟ್ಟಿದ್ದಾರೆ? ನೀತಿ ಮುಖ್ಯವಾಗಿ ಈಗಾಗಲೇ ರಾಜ್ಯ ಸರ್ಕಾರ ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳು ನಡೆಸುವಂತವ್ರ ಮೇಲೆ ಕಠಿಣ ಕ್ರಮ ಆಗಬೇಕು, ಹೆಚ್ಚುವರಿ ಬಡ್ಡಿ ವಸೂಲಿ ಮಾಡುವಂತದ್ದು, ಹಾಗೇನೆ ಟಾರ್ಚರ್ ಕೊಡುವಂತದ್ದು, ಹೆರಾಸ್ಮೆಂಟ್ ಮಾಡುವಂತ ಕೇಸ್ಗಳು, ದೂರುಗಳು ಸಾಕಷ್ಟು ಕೇಳಿ ಬರ್ತಾ ಇರುವಂತ ಹಿನ್ನೆಲೆಯಲ್ಲಿ ಈಗ ಸರ್ಕಾರ ಎಲ್ಲಾ ಜಿಲ್ಲಾಡಳಿತದಲ್ಲಿ ಕೂಡ ಕಠಿಣ ಕ್ರಮ ಕೈಗೊಳ್ಳಬೇಕು ಅನ್ನುವಂತ ಸೂಚನೆ ಹಿನ್ನೆಲೆಯಲ್ಲಿ ಇವತ್ತು ಬೆಂಗಳೂರು ನಗರ ಜಿಲ್ಲಾಧಿಕಾರಿ ಜಗದೀಶ್ ಜಿ ಅವರ ನೇತೃತ್ವದಲ್ಲಿ ನೇತೃತ್ವ ಸಭೆಯನ್ನು ಕೂಡ ಆಯಿತು. ಎಲ್ಲಾ ತಹಸೀಲ್ದಾರ್ಗಳು, DDಗಳು ಯಾರ್ಯಾರಿರ್ತಾರೆ, ಜಿಲ್ಲಾಡಳಿತದ ಅಧಿಕಾರಿಗಳಿರ್ತಾರೆ, ಅವರ ನೇತೃತ್ವದಲ್ಲಿ ಸುಮಾರು 1 ಗಂಟೆಗಳ ಹೆಚ್ಚು ಕಾಲ ಸಭೆ ಆಯಿತು. ಸಭೆ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಗೈಡ್ಲೈನ್ಸ್ ಗಳನ್ನ, ಒಂದಿಷ್ಟು ರಿಸ್ಟ್ರಿಕ್ಷನ್ ಅನ್ನ, ಹಾಗೇನೆ ನಿರ್ದೇಶನವನ್ನ ಬೆಂಗಳೂರು ನಗರ ಜಿಲ್ಲಾಧಿಕಾರಿ ನೀಡಿರುವಂತದ್ದು. ಮುಖ್ಯವಾಗಿ
ಜಗದೀಶ್ ಅವ್ರು ಹೇಳೋರ ಪ್ರಕಾರ RBI ರೂಲ್ಸ್ ವೈಲೇಷನ್ ಏನಾಗಿದೆ ಅಂತಹ ಸಂಸ್ಥೆಗಳನ್ನ ಫೈಂಡ್ ಔಟ್ ಮಾಡಿ ಅದನ್ನ ಯಾವ್ಯಾವ ತಾಲೂಕು ವ್ಯಾಪ್ತಿಯಲ್ಲಿದೆ, ನಗರ ವ್ಯಾಪ್ತಿಯಲ್ಲಿದೆ ಅವೆಲ್ಲವನ್ನೂ ಕೂಡ ಪತ್ತೆ ಹಚ್ಚಿ ನಾಳೆ ಸಂಜೆ ಒಳಗಡೆ ಸರ್ವೆ ರಿಪೋರ್ಟ್ ಅನ್ನ ನೀಡಬೇಕು ಅನ್ನುವಂತ ಮೊದಲ ಅಂಶ. ಆದ್ರೆ ಉಳಿದ ಅಂಶ ಕೆಲವು 12 ಸಂಸ್ಥೆಗಳೇನಿದೆ, ಮೈಕ್ರೋ ಸಂಸ್ಥೆಗಳೇನಿದೆ, ಅವರು ಮಾತ್ರ RBI ರೂಲ್ಸ್ ಪ್ರಕಾರ ರಿಜಿಸ್ಟ್ರೇಷನ್ ಆಗಿದೆ. ಅವರಿಂದ ಏನಾದ್ರೂ ಹೆರಾಸ್ಮೆಂಟ್ ದೂರುಗಳು ಬಂದ್ರೆ ಅದನ್ನು ಕೂಡ ತೆಗೆದುಕೊಳ್ಳಿ. ಹಾಗೇನೆ ಅಂತಹ ಸಂಸ್ಥೆಗಳ ವಿರುದ್ಧ ಕ್ರಮವನ್ನು ಕೈಗೊಳ್ಳಿ ಅನ್ನುವಂಥದ್ದು. ಹಾಗೇನೆ 3 ಲಕ್ಷಕ್ಕೆ ಮೇಲ್ಪಟ್ಟಂತವರಿಗೆ ಮಾತ್ರ ಆದಾಯ ಇರುವಂತದ್ದು, ಅಂತವರಿಗೆ ಮಾತ್ರ ಸಾಲವನ್ನ ನೀಡಬೇಕು. ಸಾಲ ವಸೂಲಿ ಪ್ರಕ್ರಿಯೆ ಕೂಡ ಬೆಳಗ್ಗೆ 9 ಗಂಟೆಯಿಂದ 6 ಗಂಟೆ ಅವಧಿಗೆ ಮಾತ್ರ ನಿಗದಿ ಮಾಡಬೇಕು. ಅದಾದ ಬಳಿಕ ಫೋನ್ ಮಾಡೋದಾಗ್ಲಿ, ಮನೆ ಹತ್ರ ಹೋಗಿ ಗಲಾಟೆ ಮಾಡೋದಾಗ್ಲಿ, ಅಥವಾ ಯಾರೋ ಬೇರೆ ಅನಾಮಿಕ ವ್ಯಕ್ತಿಗಳಿಂದ ಬೆದರಿಕೆ ಒಡ್ಡುವಂತ ಪ್ರಕ್ರಿಯೆ ಕೂಡ ಯಾವ್ದು ಆಗ್ಬಾರ್ದು. ಅದೆಲ್ಲವೂ ಕೂಡ ಕಾನೂನು ಬಾಹಿರ ಆಗುತ್ತೆ. ಅಂತಹ ಪ್ರಕ್ರಿಯೆಗಳಾದ್ರೆ ಅಂತಹ ಫೈನಾನ್ಸ್ ಏನಿರ್ತಾರೆ, ಫೈನಾನ್ಸ್ ನೀಡೋರು ಏನಿರ್ತಾರೆ ಅಥವಾ ಸಂಸ್ಥೆ ಇರ್ತಾರೆ ಅಂತ ವಿರುದ್ಧ ಸಾಲ ತೆಗೆದುಕೊಂಡವರು ದೂರನ್ನ ಕೊಡ್ಬೋದು. ಅಲ್ಲದೇನೆ ದೂರಿಗೆ ಸಂಬಂಧಪಟ್ಟಾಗೆ ಕೆಲವರು ಹಿಂದೇಟು ಹಾಕ್ತಿದ್ರೆ, ಭಯವಿದ್ರೆ, ಅವರಿಂದ ಪ್ರಾಣಭಯದ ಭೀತಿ ಇದ್ರೆ ಅಂತವರು ವಾಟ್ಸಪ್ ಗಳ ಮೂಲಕ ದೂರನ್ನ ನೀಡಬಹುದು, ಅಥವಾ ಹೆಲ್ಪ್ ಲೈನ್ ಮೂಲಕ ಕರೆಯನ್ನ ಮಾಡಿ ಮಾಹಿತಿಯನ್ನ ಹಂಚಿಕೊಳ್ಬಹುದು ಅನ್ನೋಂತಹ ಮಾಹಿತಿಗಳನ್ನು ಕೂಡ DC ಅವರು ನೀಡಿರುವಂತದ್ದು. ಅದಕ್ಕೆ ಸಂಬಂಧಪಟ್ಟಾಗೆ ವಾಟ್ಸಪ್ ನಂಬರ್ ಹಾಗೇನೆ ಹೆಲ್ಪ್ ಲೈನ್ ನಂಬರ್ ಕೂಡ ಈಗ ತೆರೆಯಲಾಗಿದೆ. ಸಾರ್ವಜನಿಕರಿಂದ ಎಲ್ಲೆಲ್ಲಿ ದೂರುಗಳು ಬರ್ತವೆ ಅದೆಲ್ಲವೂ ಕೂಡ ಗಂಭೀರವಾಗಿ ಪರಿಗಣಿಸಿ ಈಗ ಜಿಲ್ಲಾಡಳಿತ ಮುಂದಾಗಿರುವಂತದ್ದು. ನೀತು. ಓಕೆ, ಥ್ಯಾಂಕ್ ಯು ಗಣೇಶ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.